ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ನಿಮ್ಮ ಜೊತೆ ಒಂದು 3-4 ಡೇಸಿಂದು ಒಟ್ಟಿಗೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಎವ್ರಿ ಡೇ ನಾನು ಪ್ರಾಪರಾಗಿ ವೀಡಿಯೋಸ್ನ ಮಾಡ್ಕೊಂಡಿಲ್ಲ, ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಅದನ್ನೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಇದು ಹಬ್ಬಕ್ಕಿಂತ 1 ಡೇ ಮತ್ತು ಹಬ್ಬ ಅದಾದಮೇಲೆ 2 ಡೇಸ್ದು ವ್ಲಾಗ್ನ ಒಟ್ಟಿಗೆ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರ್ಯಾಂಡಮ್ ಆಗಿ ಡೈಲಿ ವ್ಲಾಗ್ ಆಗಿರುತ್ತೆ ಇದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಆವತ್ತಿನ ದಿನ ಋತ್ವಿಕ್ಗೆ ಸ್ಟಡಿ ಹಾಲಿಡೇ ಇತ್ತು. ಇನ್ನೂ ಕೂಡ ಸಮ್ಮರ್ ಹಾಲಿಡೇಸ್ ಅವನಿಗೆ ಸ್ಟಾರ್ಟ್ ಆಗಿರಲಿಲ್ಲ ಹಬ್ಬಕ್ಕಿಂತ ಮುಂಚೆ. ಸೊ ಅವತ್ತು ಅವನಿಗೆ ಸ್ಟಡಿ ಹಾಲಿಡೇ ಇರೋದ್ರಿಂದ ಅವನಿನ್ನೂ ಮಲಿಕೊಂಡಿದ್ದ, ಎದ್ದಿರಲಿಲ್ಲ. ಹಸ್ಬೆಂಡ್ ಕೂಡ ಆಫೀಸಿಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾರೆ. ಅವನು ಸ್ಕೂಲ್ಗೆ ಹೋಗೋದಿಲ್ಲ ಅಂತಂದರೆ ಅವರು ಸ್ವಲ್ಪ ಒಂದು 10-15 ಮಿನಿಟ್ಸು ಸ್ವಲ್ಪ ಲೇಟಾಗಿ ಹೋಗ್ತಾರೆ. ಸೊ ಹಾಗಾಗಿ ಆರಾಮಾಗಿ ನಿಧಾನಕ್ಕೆ ಟಿಫನ್ ಎಲ್ಲ ಮಾಡಿಕೊಂಡು ಕೂತ್ಕೊಂಡು ರೆಸ್ಟ್ ಮಾಡಿ ಇವಾಗ ಅವರು ಆಫೀಸಿಗೆ ಹೋಗ್ತಾ ಇದ್ದಾರೆ. ಇನ್ನು ಹಬ್ಬಕ್ಕೆ ನಾನು ಹೊರಗಡೆನೇ ಹೂವು ಎಲ್ಲ ಬಂದಿತ್ತು, ನಾನೇ ಕಟ್ಟಿ ಹೂವು ಎಲ್ಲರನ್ನು ಹಾಕೋಣ ದೇವ್ರಿಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ಋತ್ವಿಕ್ ಎದ್ದ, ಅವನಿಗೂ ಕೂಡ ಟಿಫನ್ ಹಾಕೊಂಡು ಕೊಟ್ಟಿದ್ದೀನಿ. ಬನ್ನಿ ಅವನ್ನ ಕೂಡ ಮಾತಾಡ್ಸೋಣ. ರೈಸ್ ನೋಡಿ, ನಮ್ಮ ಋತು ಇವಾಗ ಟಿಫನ್ ಮಾಡ್ತಾ ಇದ್ದಾನೆ. ಟಿಫನ್ ವಾಂಗಿಬಾತ್ ಮಾಡಿದ್ದೆ. ಟೈಮ್ ನೋಡಿ 12 o'clock. 12 o'clockಗೆ ಎದ್ದುಬಿಟ್ಟು ಟಿಫನ್ ಮಾಡ್ತಿದ್ದಾನೆ. ಯಾಕೆ ಋತು ಲೇಟು? ಯಾಕೆ ಲೇಟು ಹೇಳು? ದೀಪ ನಿದ್ದೆ ಮಾಡಿದೆ. ಯಾವಾಗ ನಿದ್ದೆ ಬರಲ್ಲ ನನಗೆ, ಓದಾದ್ಮೇಲೆ ನಿದ್ದೆ ಬರಲ್ಲ. ಅವ ಲಾಸ್ಟ್ ಟೈಮ್ ಹಂಗೆ ಆಗ್ತಾಯಿತ್ತು. ಮಾರ್ನಿಂಗ್ ಎದ್ದು ಅಷ್ಟೊತ್ತಿಗೆ ಓದ್ಕೋಬೇಕು ತಾನೆ. ಗೈಸ್, ನಮ್ಮ ಋತು ಏನು ಮಾಡ್ತಾನೆ ಗೊತ್ತಾ? ಇವತ್ತು ಸ್ಟಡಿ ಹಾಲಿಡೇ ಕೊಟ್ಟಿದ್ದಾರೆ ಅಂದರೆ ಲೇಟಾಗಿ ಎದ್ದೇಳ್ತಾನೆ. ಇನ್ನು ನೆಕ್ಸ್ಟ್ ಡೇ ಎಕ್ಸಾಮ್ ಇರುತ್ತಲ್ಲ, ಅವತ್ತು 6 o'clockಗೆ ಎದ್ಬಿಟ್ಟು ಓದ್ಕೋತಾ ಇರ್ತಾನೆ. ರಜಾ ಕೊಟ್ಟಿದ್ದ ದಿನ ಮಾತ್ರ ಲೇಟಾಗಿ ಎದ್ದೇಳೋದು. ಇವಾಗ ಎದ್ದಿದ್ದಾನೆ 11 o'clockಗೆ ಎದ್ದು ಇವಾಗ ತಿನ್ನೋಕೆ ಕೂತ್ಕೊಂಡಿದ್ದಾನೆ. ಆಗಲೇ 12 ಆಯಿತು. ಇನ್ನು ತಿಂದು ಆಮೇಲೆ ನೋಡೋಣ ಎಷ್ಟೊತ್ತಿಗೆ ಮುಗಿಸ್ತಾನೆ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಿರ್ತೀನಲ್ಲ, ಟೈಮಿಂಗ್ಸ್ ತೋರಿಸ್ತೀನಿ ನಿಮಗೆ. ಎಷ್ಟೊತ್ತಿಗೆ ಮುಗಿಸ್ತೀಯಾ ತಿನ್ನೋದು? 10 minutes, 15 minutes, half an hour, 1 hour? ಎಷ್ಟೊತ್ತಿಗೆ ಮುಗಿಸ್ತೀಯಾ ತಿನ್ನೋದು? 20 minutes. ಸರಿ, ವಿಡಿಯೋ ಮಾಡೋದಕ್ಕನ 20 minutesಲ್ಲಿ ಮುಗಿಸ್ತಾನೆ ನೋಡೋಣ ಗೈಸ್. ಅವರ್ಗಳ ಗಟ್ಟಲೆ ತಿಂತಾನೆ ನಮ್ಮ ಋತು. ತಿನ್ನು, ನಿನ್ನ ಪಡಗೆ ನೀನು. ಸರಿ ಗೈಸ್, ಸ್ಟಾಪ್ ಮಾಡಬೇಕಂತೆ. ಅವನಿಗೆ ನಾಚಿಕೆ ಆಗುತ್ತಂತೆ ತಿನ್ನೋದು. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತು ಇನ್ನೇನಿನ 2 days ಇದೆ ಹಬ್ಬಕ್ಕೆ. ನೋಡಿ, ರಾಶಿ ಬಟ್ಟೆಗಳಿದ್ದಾವೆ. ಇದಿಷ್ಟು ಮಡಚಿ ಕ್ಲೀನ್ ಮಾಡಬೇಕಿವಾಗ. ಇದರಲ್ಲಿ ನಂದು, ಋತ್ವಿಕ್ಂದು, ಅವ್ರ ಡ್ಯಾಡಿದು ಎಲ್ಲರದೂ ಮಿಕ್ಸ್ ಇದೆ. ಎಲ್ಲ ಕ್ಲೀನ್ ಮಾಡೋಣ ಇವತ್ತು. ಇದು ಇನ್ನೊಂದು ದಿನ ಮಾಡ್ಕೊಂಡಿರೋಂತಹ ವಿಡಿಯೋ. ಅವತ್ತಿನ ದಿನ ಹಾಸ್ಪಿಟಲ್ ವಿಸಿಟ್ ಇತ್ತು. ಅರ್ಲಿ ಮಾರ್ನಿಂಗೇನೇ ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಒಂದು 6:30 ಆಗಿತ್ತು ಅನಿಸುತ್ತೆ. ಸೊ ಆವಾಗ ರೆಡಿ ಆಗಿದ್ದೀನಿ. ನಾನು ಮಾರ್ನಿಂಗೇನೇ ಫಾಸ್ಟಿಂಗಲ್ಲಿ ಹೋಗಿ ಬ್ಲಡ್ ಟೆಸ್ಟ್ನ ಮಾಡಿಸ್ಬೇಕಿತ್ತು. ಅಂದರೆ ಗ್ಲೂಕೋಸ್ ಟೆಸ್ಟ್ ಅಂತಾರಲ್ಲ, ಸೊ ಅದು ಬರ್ಕೊಂಡು ಕೊಟ್ಟಿದ್ರು ಔಟ್ಸೈಡು. ಸೊ ಅದನ್ನು ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬಂದಿದ್ವಿ. ಋತು ಅವತ್ತು ಬಂದಿರಲಿಲ್ಲ, ಋತು ಮನೇಲೇ ಇದ್ದ. ಸೊ ಮಾರ್ನಿಂಗ್ ಹೋಗ್ತಾ ಇರೋದಲ್ವಾ, ಸೊ ಹಾಗಾಗಿ ಮನೇಲೇ ಇದ್ದ. ಇನ್ನು ಪ್ರೆಗ್ನೆನ್ಸಿಯಲ್ಲಿ ತಾಯಿ ಕಾರ್ಡ್ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಮಾಡಿಸ್ಕೊತೀವಲ್ವ, ಆ ತಾಯಿ ಕಾರ್ಡ್ಗೆ ಮಂತ್ಲಿ ಏನೆಲ್ಲ ರೇಷನ್ನ ಕೊಡ್ತಾರೆ ಅಂತಂದರೆ ಪ್ರೆಗ್ನೆಂಟ್ ವುಮೆನ್ಗೆ ಅಂತ ಅಂದ್ಬಿಟ್ಟು ಅದನ್ನು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ನನಗೂ ಒಂದು ಮೆಮೊರಿ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಮಿಲೆಟ್ ಲಡ್ಡು ಅಂತ ಅಂದ್ಬಿಟ್ಟು ಆ ಪೌಡ್ರ್ ಕೊಡ್ತಾರೆ, ಮಿಲ್ಕ್ ಪೌಡ್ರ್ ಕೊಡ್ತಾರೆ, ಮತ್ತು ಇನ್ನೊಂದು ಅಷ್ಟೇನೆ ಅದು ಒಂದು ಪೌಡ್ರ್ ಕೊಡ್ತಾರೆ. ಅದಾದಮೇಲೆ ಅಕ್ಕಿ ಕೊಡ್ತಾರೆ 1 kg ಅಷ್ಟು, ಮತ್ತು ಗೋಧಿ ಕೊಡ್ತಾರೆ. ಇದು ಕೂಡ 1 kg ಇದೆ ಅಂತ ಅನಿಸುತ್ತೆ. ಆಮೇಲೆ ಇದು ಸಾಂಬಾರ್ ಪೌಡರು,
ತುಂಬಾ ಟೇಸ್ಟಿಯಾಗುತ್ತೆ. ಸಾಂಬಾರಂತೂ ತುಂಬ ಚೆನ್ನಾಗಿದೆ. ಇದೆಲ್ಲ ಕೂಡ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ಪೌಡ್ರೆಲ್ಲನೂ ಎಷ್ಟಿದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ನೋಡಿ ಇಷ್ಟಿದೆ. ಇನ್ನು ಹೆಸ್ರು ಕಾಳು ಇದು ಅಷ್ಟೇ ಒಂದು 1/4 kg ಇರ್ಬೋದು ಅಂತ ಅಂದ್ಕೊಳ್ತೀನಿ. ಹೆಸ್ರು ಕಾಳನ್ನಂತೂ ಮಂತ್ಲಿ ಮಿಸ್ ಮಾಡಲ್ಲ, ಕೊಡ್ತಾರೆ. ಇದ್ರ ಜೊತೆಗೆ ಸ್ವಲ್ಪ ಸಕ್ಕರೆ, ಇದು ಅಷ್ಟೇ ಎಲ್ಲ ಗ್ರಾಮ್ ಲೆಕ್ಕದಲ್ಲೇ ಕೊಟ್ಟಿದ್ದಾರೆ. ಇದೆಲ್ಲ ಆದಾದಮೇಲೆ ಇನ್ನು ಎಗ್ಸ್, ಇದು ಒಂದು 23 ಆರ್ 26 ಎಷ್ಟೋ ಇರುತ್ತೆ, ಇಷ್ಟು ಎಗ್ಸ್ನ ಕೊಟ್ಟಿದ್ದಾರೆ. ಇಷ್ಟು ತಾಯಿ ಕಾರ್ಡಿಗೆ ಪ್ರೆಗ್ನೆಂಟ್ಸ್ ವುಮೆನ್ಸ್ಗೆ ರೇಷನ್ ಅಂತ ಅಂದ್ಬಿಟ್ಟು ಕೊಡೋ ಅಂಥದ್ದು. ಈರುಳ್ಳಿ ಮೆಣಸಿನ್ಕಾಯಿ, ಬಡ ಮೆಣಸಿನ್ಕಾಯಿ ತಾನೆ. ನೋಡಿ ಗೈಸ್, ನಮ್ಮ ಋತ್ವಿಕು ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗಿಬಿಟ್ಟಿದ್ದಾನೆ. ಎಲ್ರಿಗಿಂತ ಮುಂಚೆ 5:30ಗೆ ಎದ್ದು ಓದ್ಕೊಂಡಿದ್ದಾನೆ. ಆಮೇಲೆ ಇವಾಗೆಲ್ಲ ರೆಡಿ ಆಗಿಬಿಟ್ಟು ಅಡುಗೆ ಮನೇಲಿ ನಾನು ನಾಷ್ಟ ಮಾಡ್ತಾಯಿದ್ರೆ ಬಂದು ನಿಂತ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದಾನೆ. ಎಲ್ಲ ಮುಖ ತೋರಿಸು. ಏನಿನ್ನ ಗೆಟಪ್ಪು. ನೆನ್ನೆ ಎಲ್ಲ ಮಳೆ ಹೋಗಿದ್ದು ಸ್ವಲ್ಪ ಕೋಲ್ಡ್ ಆಗಿದೆ. ಆಚೆ ಕಡೆ ವೆದರೆಲ್ಲ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಅಂದ್ಬಿಟ್ಟು ಸ್ವೆಟರು, ಟೋಪಿ, ಕ್ಯಾಪು ಎಲ್ಲ ಹಾಕ್ಕೊಬಿಟ್ಟಿದ್ದಾನೆ. ಹಾಯ್ ಮಾಡು ಎಲ್ರಿಗೂ. ಹಾಯ್. ಯಾಕೋ ಬಿಚ್ಚಾಕ್ಬಿಟ್ಟ ಗೈಸ್. ಹಾಯ್ ಮಾಡು ಎಲ್ರಿಗೂ. ಹೇಳು, ವೆಲ್ಕಮ್ ಬ್ಯಾಕ್ ಹೇಳು. ಇಲ್ಲಿ ನೋಡ್ಕೊಂಡು ಹೇಳು, ಜೋರಾಗಿ ಹೇಳಬೇಕು. ಹಿಂಗೆ ಕ್ಯಾಮ್ರಾಗ ಹಿಂಗೆ ಅಂತಿದ್ಯಾ, ಮುಖನೇ ಕಾಣಿಸ್ತಾ ಇಲ್ಲ. ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಹೇಳಿ ಏನನ್ನೋದು. ನೀನು ಕೇಳಬೇಕು, ನಾನು ಹೇಳ್ಬೇಕು. ಈಗ ಮಾತಾಡ್ತಲ್ಲ ಅದೇ ಸಾಕು. ತಿನ್ನೋರುತ್ತೋ ಡವ್ ಮಾಡ್ಬೇಡ, ವಿಡಿಯೋ ಮಾಡ್ತಿದ್ದೀನಿ ಅಂತ. ಇದು ನೆಕ್ಸ್ಟ್ ಡೇ ವ್ಲಾಗು. ಅವತ್ತಿನ ದಿನ ನಮ್ಮ ಅಕ್ಕನ ಮಗ ಚಿನ್ಮಯ್ ನಮ್ಮ ಮನೆಗೆ ಸಮ್ಮರ್ ಹಾಲಿಡೇಸ್ಗೆ ಅಂತ ಅಂದ್ಬಿಟ್ಟು ಬಂದಿದ್ದ. ಒಂದು 4-5 ಡೇಸ್ ಇದ್ಬಿಟ್ಟು ಅವನು ಹೋದ. ಸೊ ಅವನಿಗೆ ಋತು ಅಂದರೆ ತುಂಬಾ ಇಷ್ಟ. ಋತುಗೂ ಅಷ್ಟೇ ಅವ್ರ ಅಣ್ಣ ಅಂತಂದರೆ ತುಂಬ ಇಷ್ಟ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಇರ್ತಾರೆ. ಅವರಿಬ್ಬರೂ ಕೂಡ ಏನಾರ ತುಂಬ ಜಾಸ್ತಿ ದಿನ ಒಂದೇ ಕಡೆ ಬಿಟ್ಬಿಟ್ರೆ ಸಿಕ್ಕಾಪಟ್ಟೆ ತೀಟೆ ಮಾಡೋದು, ಗಲಾಟೆಗಳು ಮಾಡ್ಕೊಳೋದು, ಜಗಳ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ, ಕಿತಾಪತಿಗಳನ್ನ. ನಾನು ಅವನಿರೋ ಅಷ್ಟು ದಿನ ಅಷ್ಟೊಂದೆಲ್ಲ ಏನು ವ್ಲಾಗ್ಸ್ಗಳನ್ನ ಮಾಡಿಲ್ಲ. ಎವ್ರಿ ಡೇ ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಒಬ್ರಿಗೊಬ್ರು ಎಷ್ಟು ತೀಟೆ ಮಾಡ್ಕೊಂಡಿದ್ದಾರೆ, ಕಾಟ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಇದೆ. ಋತುನು ಕೂಡ ಸ್ವಲ್ಪ ವೀಡಿಯೋಸ್ ಮಾಡಿದ್ದಾನೆ. ಅದನ್ನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನೋಡಿ. 4 ಹೇಳು, ಅವನು ಇಡಬೇಕಲ್ಲ. ಇಲ್ಲ 5 ನಂದಿಲ್ವಲ್ಲ, ಇನ್ನು 5 4 ಇಲ್ವಾ? ಮಾತ್ರ ಮ್ಯಾಚ್ ವಿನ್ನು. 6 ನಂದೆಲ್ಲ ಐತೆ. 1 2 3 4 5 6 99. 1 ಬಂದ್ರೆ ನೀನು ನಾನೇ ಹೇಳಿವ, ನಾನೇ ಫಸ್ಟ್ ವಿನ್ನ. 1 2 3 4 5 ಅಡೋ ನೋಡಪ್ಪ. 5 ಏನಿದು? ಅದು ಈ ಕಡೆ ಇಲ್ಲಿ 1 2 3 4 5 45 ಇಡಪ್ಪ. ಅಷ್ಟೇ ರಿವರ್ಸ್ ನೀನು. ನಂದು ಇವಾಗ 1 ಹಿಂದೆ ಮ್ಯಾಚ್ ಅಷ್ಟೇ. ವಿನ್, ನಾನು ವಿನ್. ಇಲ್ಲ ಇರ್ಲಿ, ನಾನು ಫಸ್ಟ್ ವಿನ್ ಅದೇ ಅಂತ. ಆಯ್ತು, ನೀನೇ ಫಸ್ಟ್ ಬಿಡು. ನಾನೇ ಫಸ್ಟ್ ವಿನ್. ನಮ್ಗೆ ಗೊತ್ತರೆ ಸಾಕು. 3 2 ಇಲ್ಲ 1 ಕಚ್ಚಿಸ್ಕೊ 5 ಒಂದು 70 51 ಅಮ್ಮ. 5 ಇಕ್ಕೋ 51. 5 ನಂದು. ಇರೋ 5 ನಾನು ನಡೆಸ್ಲಾ ಋತು? 5 ಏ ಈ ಕಡೆ ಆ ಕಡೆಗೆ ಹೆಂಗ ಹೋಗ್ತದೆ? ಆ ಕಡೆಗೆ 5 ಕನ್ಫ್ಯೂಷನ್ ಆಗುತ್ತೆ. ಈ ಕಡೆಗೆ 1 2 3 4 5 ಏನಿ ಎತ್ತಿಲ್ಲ 91 ಗೆ ಇಕ್ಕೋ. ನಾನು ಕ್ಯಾಚಪ್ 2 3 4 5 ನೆಕ್ಸ್ಟ್ ನಾನು ವಿನ್ ಆಗೋದು. ಎಷ್ಟಮ್ಮ? ನಾನು ವಿನ್ 59 ಅಲ್ಲೇ ಐತಲ್ಲ. ಯಾವ ಬಾಬು? ಈಗ 18 ಗೆ ನನಗಿಂತ ಕಡಿಮೆ.
ಒಂದು ಬಿಟ್ಟು ಎಷ್ಟು ಜನ? 5 5 82 ರೀ 82 ಓ ಚಿನ್ನು ನಿಂಗೆ ಮ್ಯಾಚು ಇಲ್ಲ 1 ಇಲ್ಲ 3 ಬೇಕು ನಿಮಗೆ ಯಾರು 91 ಅಲ್ಲ ಪರ್ತು 1 ಹಾಕು 3 ಇಲ್ಲ ಬಿಡು 3 ಅಯ್ಯೋ ನಾನಪ್ಪ 2 3 4 ಋತ್ವಿಕ್ ಸೆಕೆಂಡ್ ಪ್ಲೇಸ್. ಈಗ ನಮ್ಮಣ್ಣ ನಮ್ಮಮ್ಮ ನಮ್ಮಪ್ಪ ಏನು ಮಾಡ್ತವ್ರೆ ಅಂತ ಹೋಗಿ ನೋಡೋಣ. ಸೊ ಈಗ ಹೋಗಿ ನೋಡೋಣ ಅವ್ರೇನು ಮಾಡ್ತವ್ರೆ ಅಂತ. ಬನ್ನಿ ಗಾಯ್ಸ್. ನೆಕ್ಸ್ಟ್ ನಮ್ಮಣ್ಣ ಇರಿಟೇಟಿಂಗ್ ಅವನ್ನ. ಆಮೇಲೆ ಅಮ್ಮ ಡ್ಯಾಡಿ. ಅಮ್ಮ ಏನು ಮಾಡ್ತಿದ್ದೆ ಅಂದರೆ ಒಬ್ಬಟ್ಟು ಮಾಡ್ತಾಯಿದೆ. ಚಿಮ್ಮಣ್ಣ ಚಿಮ್ಮಣ್ಣ ಈರುಳ್ಳಿ ಕಟ್ ಮಾಡ್ತಾಯಿದೆ. ವಿಡಿಯೋ ಮಾಡ್ತಾ ಇದ್ದೆ. ಆಮೇಲೆ ಡ್ಯಾಡಿ ಒಬ್ಬಟ್ಟನ್ನ ಬೇಯಿಸ್ತಾ ಇದೆ. ಎಣ್ಣೆ ಎಲ್ಲ ಇಬ್ರು ಹಿಂದೆ ತಿರ್ಗಿ 3 ಜನ ಹಿಂದೆ ತಿರ್ಗಿ. ಕೊತ್ತಂಬರಿ ಎಲ್ಲಿದೆ? ಕೊತ್ತಂಬರಿ ಕೊರೋ ಕೊತ್ತಂಬರಿ ಎಲ್ಲ 3 ಜನ ಹಿಂದೆ ತಿರ್ಗಿ ತಿರ್ಗು. ಎಲ್ಲ ತೋರಿಸಿ ಒಬ್ಬಟ್ಟು ತೋರಿಸಿ ಗೈಸ್. ಈ ಒಬ್ಬಟ್ಟು ಸಿಗತ್ತೆ. ಯಾರ್ಯಾರು ಲೈಕ್ ಮಾಡ್ತಾರ, ಸಬ್ಸ್ಕ್ರೈಬ್ ಮಾಡ್ತಾರ, ಕಮೆಂಟ್ ಮಾಡ್ತಾರ, ಹಾಗೂ ಶೇರ್ ಮಾಡ್ತಾರ ಆ ಒಬ್ಬಟ್ಟು ಸಿಗತ್ತೆ ಎಲ್ಲರಿಗೂ. ಅದ್ರ ಜೊತೆ ದುಡ್ಡು. ನಾವು 4 ಜನಗಳಿಗೆ ಗಿವ್ ಅವೇ ಮಾಡ್ತಾ ಇದ್ದೀವಿ. ಅವ್ರ ಹೆಸರು ಯಾರು ಅಂದ್ರೆ ರಮೇಶ್, ಶ್ವೇತಾ, ಋತ್ವಿಕ್, ಚಿನ್ಮಯ್. ಓಕೆ, ಕೀಟ ಚಿನ್ಮಯ್. ಸರಿ ಗೈಸ್ ಬನ್ನಿ. ವಿಡಿಯೋಗ್ರಾಫರ್ ಸ್ವಲ್ಪ ಹೆಲ್ಪ್ ಮಾಡ್ಬಿಡಿ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು. ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಿಲ್ಲ. ನೀನು ಯಾರಪ್ಪ? ನಮ್ಮಣ್ಣ ಹಿಂಗೆ ನೋಡಿ ಗೈಸ್, ಹಿಂಗೆ ಮುಖ ಮುಚ್ಕೊಂಡು ಬಾಯಿ ಮುಚ್ಕೊಂಡ್ಬಿಟ್ಟು ಮುಖ ಮುಚ್ಕೊಳತ್ತೆ ನೋಡಿ ಗೈಸ್. ಬಿಸಿ ಬಿಸಿ ಒಬ್ಬಟ್ಟು ಕೊಡು ಗೈಸ್. ನೋಡಿ ಗೈಸ್ ಎಷ್ಟು ನೋಡಿ ನಾನು ಕೋಪ ಬರ್ತಾ ಇದೆ ಗೈಸ್. ಕಣಕ್ಕೆ ಆಗ್ತಾಯಿಲ್ಲ. ಹಂಗೆ ಬಿಸಾಕ್ಬಿಡೋಣ ಆ ಥರ ಅನ್ಸುತ್ತೆ. ನಂಗಂತೂ ತಡ್ಕೊಳಕ್ಕಾಗ್ತಿಲ್ಲ ಗೈಸ್. ಏನು ಮಾಡಿದ್ದು ಗೈಸ್? ಕಮೆಂಟಲ್ಲಿ ಕೇಳಿ ಹೊಡಿಬಾರ್ದ ಬೇಡ ಅಂತ. ಹೆಂಗೆ ಹೊಡಿಲಿ? ಹಂಗೆ ಓಡೋಗ್ತಾರ ಹೊಡಿಬೇಕಾ ಅಥವಾ ಇಲ್ಲೇ ಇದೆಷ್ಟು ಚಾನ್ಸ್ ಕೊಡ್ಬೇಕಾರ ಹೊಡಿಬೇಕಂತ ಹೇಳಿ ಓಕೆನಾ? ಕಮೆಂಟ್ಸ್ ನೋಡಿ ಗೈಸ್. ತೀಟೆ ಬಾಯ್ ಒಬ್ಬಟ್ಟು ತಿಂತಾ ಇದ್ದಾನೆ. ಚಿನ್ನು ನಮ್ಮ ಮನೇಲಿ ಇರೋ ಅಷ್ಟು ದಿನನೂ ಅಷ್ಟೇ ಚಿನ್ನು ಮತ್ತು ಋತು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಅಷ್ಟೇ ಜಗಳ ಕೂಡ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕ್ರಿಕೆಟ್ ಎಲ್ಲ ಕೂಡ ಎವ್ರಿ ಡೇ ಆಡ್ತಾಯಿದ್ರು. ಒಟ್ಟಿಗೆ ಸ್ನಾನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಒಬ್ರಿಗೊಬ್ರು ಕೇರ್ ಮಾಡ್ಕೊಳ್ತಾಯಿದ್ರು. ಅಷ್ಟೇನೆ ತೀಟೆಗಳನ್ನ ಕೂಡ ಮಾಡ್ಕೊಳ್ತಾಯಿದ್ರು. ಕೆಲವೊಂದೆಲ್ಲ ವೀಡಿಯೋಸ್ನ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಚಿನ್ನು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಯಾವುದು ಅಷ್ಟೊಂದೆಲ್ಲ ವೀಡಿಯೋಸ್ನ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದಿತ್ತು, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.